ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಶಿಷ್ಟ ವಿಷಯ ಮೇಷರಾಶಿ ಸಾಡೆ ಸಾತಿ. ಮೇಷರಾಶಿಯ ಸಾಡೆ ಸಾತಿ ಅಪಾಯಕಾರಿ ಯಾವಾಗ, ಅತ್ಯಂತ ಅಪಾಯಕಾರಿ ಯಾವಾಗ ಮತ್ತು ಯಾರಿಗೆ, ಇದನ್ನು ನಾನು ತಿಳಿಸ್ತೇನೆ. ವಿಡಿಯೋವನ್ನ ಸಂಪೂರ್ಣ ನೋಡಿ. ಅಶ್ವಿನಿ ನಕ್ಷತ್ರದವರು, ಭರಣಿ ನಕ್ಷತ್ರದವರು ಮತ್ತು ಕೃತಿಕಾ ನಕ್ಷತ್ರದ 1ನೇ ಪಾದದವರು ಮೇಷರಾಶಿಗೆ ಒಳಪಟ್ಟಿರ್ತೀರಾ. ಮೇಷರಾಶಿ ತುಂಬಾ ಪವರ್ಫುಲ್ ರಾಶಿ, ತುಂಬಾ ಸ್ಟ್ರಾಂಗ್ ರಾಶಿ ಅಂತ ಕರಿಬಹುದು. ಏನನ್ನಾದ್ರೂ ಛಲವನ್ನಿಟ್ರೆ ಅದನ್ನ ಸಾಧಿಸೋ ಮನಸ್ಸು ಅವರಿಗೆ ಇರುತ್ತೆ. ಇವರಿಗೆ ಸಾಡೆ ಸಾತಿ ನೋಡಿ ಮಾರ್ಚ್ 29, 2025 ಆರಂಭ ಆಗಿದೆ. ಅಂದ್ರೆ ಹೆಚ್ಚು ಕಡಿಮೆ ಒಂದು 7 ತಿಂಗಳಾಯ್ತು, 7-8 ತಿಂಗಳು ಆರಂಭ ಆಗಿ. ಯಾರಿಗೆ ಅತ್ಯಂತ ಅಪಾಯಕಾರಿ ಆಗ್ತದೆ ಇದು ಸಾಡೆ ಸಾತಿ ಅಂತಂದು ಹೇಳಿದ್ರೆ, ಯಾರು ಮಾರ್ಚ್ 15ರಿಂದ ಏಪ್ರಿಲ್ 15ರವರೆಗೆ ಹುಟ್ಟಿದ್ದೀರಾ. ಎಲ್ಲಾ ರಾಶಿಗಳಿಗೂ ಅನ್ವಯಿಸ್ತದೆ, ಆದ್ರೆ ಮೇಷ ರಾಶಿಗೆ ಅತ್ಯಂತ ಹೆಚ್ಚಿಗೆ ಅನ್ವಯಿಸ್ತದೆ. ಯಾಕೆಂದ್ರೆ ಸಾಡೆ ಸಾತಿ ಇದೆ. ಕುಂಭ ರಾಶಿ, ಮೀನ ರಾಶಿ, ಸಾಡೆ ಸಾತಿ, ಯಾರು ಮೇಷ ರಾಶಿ, ಇವರೆಲ್ಲರಿಗೂ ಕೂಡ ಇದು ಅನ್ವಯಿಸ್ತದೆ. ಯಾರು ಮಾರ್ಚ್ 15ರಿಂದ ಏಪ್ರಿಲ್ 15ರೊಳಗೆ ಹುಟ್ಟಿದ್ದೀರಾ ಅನ್ವಯಿಸ್ತದೆ. ಯಾಕಂದರೆ ಸೂರ್ಯಗ್ರಹ ಅಲ್ಲಿರುತ್ತದೆ. ಎಲ್ಲಿ? ಮೀನ ರಾಶಿಯಲ್ಲಿ. ಆ ಮೀನ ರಾಶಿಯಲ್ಲಿ ಸೂರ್ಯಗ್ರಹ ಯಾವ ಡಿಗ್ರಿಯಲ್ಲಿದ್ದಾನೆ ಆ ಡಿಗ್ರಿಗೆ ಹತ್ತಿರವಾಗಿ ಶನಿದೇವರು ಹಾದು ಹೋದಂತೆಲ್ಲ, ಅಥವಾ ಆ ಡಿಗ್ರಿಯ ಮೇಲೆಯೇ ಶನಿದೇವರು ಹಾದು ಹೋದಂತೆಲ್ಲ ನಿಮಗೆ ಅತ್ಯಂತ ಅಪಾಯಕಾರಿ ಅವಘಟನೆಗಳು ನಡೆಯಬಹುದು. ಉದಾಹರಣೆ, ನಮ್ಮ DC ಏನಿದ್ರು ಮಹಾಂತೇಶ್ ಬೀಳಿಗೆ ಸರ್ ಅವರು ನೋಡಿ, ಮೇಷ ರಾಶಿಯಲ್ಲಿ ಹುಟ್ಟಿದ್ರು, ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ರು. ಆ ವಿಡಿಯೋವನ್ನ ನಾವು ಹಿಂದೆ ಬಿಟ್ಟಿದ್ದೇವೆ, ಬೇಕಾದ್ರೆ ನೋಡ್ಕೋಬಹುದು. ಮತ್ತೊಮ್ಮೆ ನಿಮಗೆ ವಿವರಣೆ ನೀಡ್ತಾ ಇದ್ದೇನೆ. ಮೇಷ ರಾಶಿ ಭರಣಿ ನಕ್ಷತ್ರದಲ್ಲಿ ಮಹಾಂತೇಶ್ ಬೀಳಿಗೆ ಸರ್ ಅವರು ಹುಟ್ಟಿದ್ರು. ಶನಿದೇವರು ಸೂರ್ಯನ ಡಿಗ್ರಿಗೆ ಹತ್ರ ಆಯ್ತು, ಅವರಿಗೆ ತೊಂದರೆ ಆಗ್ಬಿಡ್ತು ಅಲ್ವಾ. ಹಾಗೆ ಯಾರು ಮಾರ್ಚ್ 15ರಿಂದ ಏಪ್ರಿಲ್ 15ರವರೆಗೆ ಮೇಷರಾಶಿಯವರು ಹುಟ್ಟಿದ್ದೀರಾ, ನೀವು ಸ್ವಲ್ಪ ಎಚ್ಚರದಿಂದಿರಿ. ಎಲ್ಲರಿಗೂ ತೊಂದರೆ ಆಗ್ಬೇಕಂತೇನಿಲ್ಲ. ಅವರವರ ಪುಣ್ಯಕ್ಕೆ, ಅವರವರ ಪಾಪ ಕರ್ಮಗಳಿಗೆ ಭಗವಂತ ಏನು ಫಲ ಕೊಡ್ಬೇಕು ಅಂದ್ ಕೊಡ್ತಾನೆ. ಆದರೆ ಎಚ್ಚರಿಕೆ ಏನು ವಹಿಸ್ಬೇಕಪ್ಪ ಅಂತಂದ್ರೆ ನೋಡಿ, ಶನಿದೇವರ ತೃಪ್ತಿಗಾಗಿ ದಾನಗಳನ್ನು ಮಾಡ್ಬೇಕಂತ ಮುಂದೆ ಹೇಳ್ತೇವೆ. ಅದ್ ನೋಡ್ಕೊಂತ ಇರಿ. ಅತ್ಯಂತ ಅಪಾಯಕಾರಿ ಯಾವಾಗ ಅಂತ ತಿಳಿಸಿದ್ದೇವೆ. ಮಾರ್ಚ್ 15ರಿಂದ ಏಪ್ರಿಲ್ 15ರವರೆಗೆ ಯಾರು ಹುಟ್ಟಿದ್ದೀರೋ ಆ ಸೂರ್ಯನ ಡಿಗ್ರಿಗೆ ಶನಿದೇವರು ಹತ್ತಿರವಾದಾಗ ಅತ್ಯಂತ ಅಪಾಯ ಸಂಭವಿಸಬಹುದು. ಅಥವಾ ಮೇಷರಾಶಿಯವರು ನೋಡಿ, ನಿಮ್ಮ ಜಾತಕ ತೆಗೆದು ನೋಡ್ಕೊಂಬಿಡಿ. ತೆಗೆದು ನೋಡ್ಕೊಳಕ್ ಆಗಿಲ್ಲ ಅಂದ್ರೆ ನಿಮ್ಮ ಶಾಸ್ತ್ರಿಗಳನ್ನ ಕೇಳ್ಕೊಂಬಿಡಿ. ಮೀನ ರಾಶಿಯಲ್ಲಿ ನಿಮಗೆ ಯಾವ ಗ್ರಹ ಇದೆ? ಸೂರ್ಯ ಇಲ್ಲಪ್ಪ, ನೀವು ಬೇರೆ ಮಾರ್ಚ್ 15ರಿಂದ ಏಪ್ರಿಲ್ 15 ಹುಟ್ಟಿಲ್ಲ, ಬೇರೆ ತಿಂಗಳುಗಳಲ್ಲಿ ಹುಟ್ಟಿದ್ದೀರಾ. ಆದರೆ ಮೀನ ರಾಶಿಯಲ್ಲಿ ನಿಮಗೆ ಮಂಗಳ ಗ್ರಹ ಇದ್ರೆ ಆವಾಗಲೂ ಕೂಡ ನಿಮಗೆ ಹೆಚ್ಚು ತೊಂದರೆಯಾಗಬಹುದು. ಯಾಕೆಂದ್ರೆ ಸೂರ್ಯಗ್ರಹ ಮತ್ತು ಮಂಗಳ ಗ್ರಹಕ್ಕೂ, ಸೂರ್ಯಗ್ರಹಕ್ಕೂ ಮತ್ತು ಶನಿದೇವರ ಗ್ರಹಕ್ಕೂ, ಶನಿ ಗ್ರಹಕ್ಕೂ ಮತ್ತು ಸೂರ್ಯ ಮಂಗಳ ಗ್ರಹ ಇವೆರಡಕ್ಕೂ ಕೂಡ ಆಗಿ ಬರುವುದಿಲ್ಲ. ಮಂಗಳ ಗ್ರಹ, ಸೂರ್ಯಗ್ರಹ ಮಿತ್ರರೇ, ಆದ್ರೆ ಶನಿದೇವರಿಗೆ ಇವರು ಶತ್ರುಗಳು. ಆದ್ದರಿಂದ ಮತ್ತೆ ಹೇಳ್ತೇನೆ, ಮಂಗಳ ಗ್ರಹ, ಸೂರ್ಯಗ್ರಹ ಮಿತ್ರರೇ, ತುಂಬಾ ಮಿತ್ರರು. ಆದರೆ ಶನಿದೇವರಿಗೆ ಇವರು ಆಗಿ ಬರುವುದಿಲ್ಲ, ಶತ್ರುಗ್ರಹಗಳಾಗಿರುವುದರಿಂದ ಇಲ್ಲಿ ನಿಮಗೆ ತೊಂದರೆಯಾಗಬಹುದು. ಮಂಗಳ ಗ್ರಹ ಇದ್ರೆ ಮೀನರಾಶಿಯಲ್ಲಿ ನಿಮಗೆ ಸ್ವತಃ ನಿಮಗೇ ತೊಂದರೆ ಆಗಬಹುದು. ಮೇಷರಾಶಿಯವರಿಗೆ ನಿಮ್ಮ ಶಾಸ್ತ್ರಿಗಳ ಹತ್ರ ಕೇಳ್ಕೊಂಬಿಡಿ. ಇದರಿಂದ ನೀವು ಎಚ್ಚರದಿಂದಿರಬಹುದು. ಮತ್ತೆ ಅಪಾಯಕಾರಿ ಯಾವಾಗ ಅಂತ ತಿಳಿಸಿದ್ರೆ ನೋಡಿ, ರಾಹು ಕೇತುಗಳು
ರಾಹುಗ್ರಹವಾಗಲಿ ಕೇತುಗ್ರಹವಾಗಲಿ ಮೀನ ರಾಶಿಯಲ್ಲಿ ಇದ್ರೆ ಈ ಸಾಡೆ ಸಾತಿ ನಿಮ್ಮ ಮನೆಯಲ್ಲಿನ ಹಿರಿಯರಿಗೆ ತೊಂದರೆ ಕೊಡಬಹುದು. ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಗಮನವಿಟ್ಕೊಳ್ಳಿ. ಆಗಾಗ್ಲೇ ಅವ್ರವ್ರನ್ನ ಚೆಕ್ ಮಾಡಿಸಿ, ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ತಾರೆ ಅವರ ಆರೋಗ್ಯವನ್ನ. ಇದರಿಂದ ನೀವು ಸ್ವಲ್ಪ ಎಚ್ಚರದಿಂದ ಇರಬಹುದು. ರಾಹು ಇದ್ರೂ ಕೂಡ ಸರಿ, ಕೇತು ಇದ್ರೂ ಕೂಡ ಸರಿ, ನಿಮ್ಮ ಶಾಸ್ತ್ರಿಗಳ ಹತ್ರ ಹೋಗಿ ಯಾವ ಗ್ರಹ ಅಲ್ಲಿದೆ ನೋಡ್ಕೊಂಡ್ಬಿಡಿ. ನೋಡಿ, ಅಕಸ್ಮಾತ್ ಅಲ್ಲಿ ಒಳ್ಳೆ ಗ್ರಹ ಇದ್ರೆ ಏನು ಯೋಚನೆ ಮಾಡಕ್ ಹೋಗ್ಬೇಡಿ. ಗುರುಗ್ರಹ, ಬುಧ ಗ್ರಹ ಮತ್ತು ಶುಕ್ರ ಗ್ರಹ ಏನಾದ್ರೂ ಇದ್ರೆ ತೊಂದರೆ ಏನು ಅಷ್ಟಾಗಿ ಆಗೋದಿಲ್ಲ, ಯಾಕಂದ್ರೆ ರಕ್ಷಣೆ ಇರುತ್ತೆ. ಅವೆಲ್ಲವೂ ಕೂಡ ಶನಿದೇವರಿಗೆ ಮಿತ್ರ ಗ್ರಹಗಳಾಗಿರೋದ್ರಿಂದ ಹೆಚ್ಚು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಈ ತೊಂದರೆಯಿಂದ ತಪ್ಪಿಸ್ಕೊಳ್ಳೋದು ಹೇಗಪ್ಪ ಅಂತಂದ್ರೆ, ನೋಡಿ, ಶನಿದೇವರಿಗೆ ನೋಡಿ ಕಪ್ಪು ಎಳ್ಳು ಅಂದ್ರೆ ಇಷ್ಟ, ಆ ಎಳ್ಳು ದಾನ ಮಾಡಿ. ಕಪ್ಪು ವಸ್ತ್ರ ಇಷ್ಟ, ನೋಡಿ, ಒಳ್ಳೆ ವಸ್ತ್ರವನ್ನೇ ದಾನ ಮಾಡಿ. ಯಾರಿಗ್ ದಾನ ಮಾಡ್ತಿರೋ ಅವ್ರನ್ನ ಧರಿಸ್ಬೇಕು ಅಥವಾ ಉಪಯೋಗಿಸ್ಬೇಕು. ಆ ರೀತಿ ಒಂದು ಒಳ್ಳೆ ವಸ್ತ್ರವನ್ನೇ ದಾನ ಮಾಡಿ. ಅಷ್ಟೇ ಅಲ್ಲ, ನೋಡಿ, ಸಾಧ್ಯವಾದ ನೀವು ಚೆನ್ನಾಗಿದ್ದೀರಪ್ಪ, ಉಳ್ಳವರಾಗಿದ್ರೆ ಅಂದ್ರೆ ಸಿರಿವಂತರಾಗಿದ್ರೆ ಪುಳಿಯೋಗರೆ ದಾನ ಮಾಡಿ. ಅದು ಕೂಡ ಅನಾಥಾಶ್ರಮಗಳಲ್ಲಿ, ವೃದ್ಧಾಶ್ರಮಗಳಲ್ಲಿ. ನೋಡಿ, ಸಾಹುಕಾರಿಗೆ ಕರೆದು ಇದ್ದವರಿಗೆ ದಾನ ಮಾಡಿದ್ರೆ ಅರ್ಥನೇ ಇಲ್ಲ. ಇಲ್ಲದವರಿಗೆ ದಾನ ಮಾಡಿ, ಅಸಹಾಯಕರಿಗೆ ದಾನ ಮಾಡಿ, ಅನಾಥರಿಗೆ ದಾನ ಮಾಡಿ, ಅದರಲ್ಲೂ ಕೂಡ ವಿಶೇಷ ಚೇತನರಿಗೆ ದಾನ ಮಾಡಿ ಇಸ್ಕೊಂಡ್ರೆ. ಹಾಗೆಯೇ ಇಲ್ಲ, ಯಾರು ಇಲ್ಲ ಅಂದ್ರೆ ಮಠಗಳಿಗೆ ದಾನ ಮಾಡಿ. ಆ ಅರ್ಚಕರು ಏನಿರ್ತಾರೆ ಗುಡಿಗಳಲ್ಲಿ ಅವರಿಗೆ ದಾನ ಮಾಡಿ. ದಾನ ಮಾಡುವಾಗ ಅದರ ಜೊತೆಗೆ ಒಂದಿಷ್ಟು ದಕ್ಷಿಣೆಯನ್ನು ಇಟ್ಟು ಕೂಡ ಯಥಾಶಕ್ತಿ ಇಷ್ಟೇ ಇಡಿರಿ ಅಂತ ಹೇಳಲ್ಲ. 10 ರೂಪಾಯಿ ಬೇಕಾದ್ರೂ ಇಡಿ, 5 ರೂಪಾಯಿ ಬೇಕಾದ್ರೂ ಇಡಿ. ಅಥವಾ ನೀವು ಚೆನ್ನಾಗಿದ್ರೆ ಅಂದ್ರೆ ಚೆನ್ನಾಗಿ ಹೆಚ್ಚೆ ಇಟ್ಟು ಯಾರು ಇಸ್ಕೊಂತಾರೆ ಆ ದಕ್ಷಿಣೆನ ಅವ್ರು ತೃಪ್ತಿ ಆಗ್ಬೇಕು. ಆ ರೀತಿ ದಾನವನ್ನು ಇಸ್ಕೊಂತಾರಲ್ಲ ಅವರು ತೃಪ್ತರಾಗ್ಬೇಕು. ಅವರು ಖುಷಿಯಿಂದ ಹಾರಿಸಿದ್ರೆ ನಿಮ್ಗೆ ಒಳ್ಳೇದಾಗ್ತದೆ. ಹೀಗೆ ನೋಡಿ, ಈ ಒಂದು ದಾನಗಳಿಂದ, ಕಪ್ಪು ಎಳ್ಳು, ಕಪ್ಪು ವಸ್ತ್ರ ದಾನದಿಂದ, ಪುಳಿಯೋಗರೆಯನ್ನ ಅನಾಥಾಶ್ರಮಗಳಲ್ಲೋ ವೃದ್ಧಾಶ್ರಮಗಳಲ್ಲೋ ದಾನ ಮಾಡಿಬಿಟ್ರೆ ತುಂಬಾ ಒಳ್ಳೆಯದು. ಯಾಕೆಂದ್ರೆ ಅವರೆಲ್ಲರ ಹಿರಿಯರ ಆಶೀರ್ವಾದ ಇದ್ರೆ ತುಂಬಾ ಒಳ್ಳೆಯದು. ರಾಹು ಕೇತು ಅಲ್ಲೇನಾದ್ರೂ ಇದ್ಬಿಟ್ರೆ ದಯವಿಟ್ಟು ನೀವು ವೃದ್ಧಾಶ್ರಮಗಳಲ್ಲೇ ದಾನ ಮಾಡಿ. ರಾಹು ಕೇತು ಇದ್ರೆ ನಿಮ್ಮ ಮೀನ ರಾಶಿಯಲ್ಲಿ ವೃದ್ಧಾಶ್ರಮಗಳಲ್ಲಿ ಪುಳಿಯೋಗರೆ ದಾನ ಮಾಡಿ. ಇಷ್ಟು ಮಾಡೋದ್ರಿಂದ ಶನಿದೇವರ ಕೃಪೆಗೆ ಒಳಪಡಬಹುದು. ಶನಿದೇವರು ಏನ್ ಕಷ್ಟ ಕೊಡ್ಬೇಕು ಅನ್ನ ಸ್ವಲ್ಪ ಕಂತಿನಲ್ಲೇ ಕಷ್ಟ ಕೊಟ್ಬಿಟ್ರೆ ನೀವು ಅದರಿಂದ ಪಾರಾಗಬಹುದು. ಬೆಟ್ಟದಷ್ಟು ಕಷ್ಟ ಒಮ್ಮೆಟಿಗೆ ಬರೋ ಬದಲು ಸ್ವಲ್ಪ ಆಗಿ ಬಂದ್ರೆ ನೀವು ಕೂಡ ತಡ್ಕೋಬಹುದು, ಅದರಿಂದ ಪಾರಾಗಬಹುದು. ಅಷ್ಟೇ ಅಲ್ಲ, ಆಂಜನೇಯ ಸ್ವಾಮಿಗೆ ಶನಿವಾರ ಸಾಯಂಕಾಲ ಕತ್ತಲಾದ್ಮೇಲೆ ಹೋಗಿ ಬನ್ನಿ. ಆಂಜನೇಯನ ಆಶೀರ್ವಾದ ಇದ್ರೆ ಶನಿದೇವರು ಏನೂ ಮಾಡಲ್ಲ. ಹಾಗೆಯೇ ಶಬರಿಮಲೈ ಅಯ್ಯಪ್ಪ ಸ್ವಾಮಿಯ ಅನುಗ್ರಹ ಇದ್ರೂ ಕೂಡ ಶನಿದೇವರು ಏನೂ ಮಾಡಲ್ಲ ಅಂತ ಶಾಸ್ತ್ರಗಳು, ಪುರಾಣಗಳು ತಿಳಿಸ್ತವೆ. ಎಲ್ಲರೂ ಕೂಡ ಇದನ್ನೆಲ್ಲ ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ಹಾಗೆಯೇ ಶಿವಾಲಯಗಳಿಗೆ ದರ್ಶನದಿಂದ, ಶಿವನಿಗೆ ಪೂಜೆ ಮಾಡೋದ್ರಿಂದ, ಶಿವ ಧ್ಯಾನ ಮಾಡೋದ್ರಿಂದಲೂ ಕೂಡ ಶನಿದೇವರ ಅನುಗ್ರಹ ನಿಮಗೆ ದೊರೀತದೆ. ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ಬಿಟ್ಟಿದ್ದೇವೆ. ನೀವು ನೋಡಿ, ಶಬರಿಮಲೈ ಅಯ್ಯಪ್ಪ ಸ್ವಾಮಿ ನೋಡಿ, ಕಪ್ಪು ವಸ್ತ್ರವನ್ನೇ ಧರಿಸ್ತೀರಾ, ಶನಿದೇವರ ಅನುಗ್ರಹ ಅಲ್ಲಿ. ಆದ್ದರಿಂದ ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ, ಶಬರಿಮಲೈ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ಮತ್ತು ಶಿವನ ಆಶೀರ್ವಾದ, ಮಹಾದೇವ ಶಿವನ ಆಶೀರ್ವಾದ, ಶಿವನ ಪೂಜೆಯಿಂದ, ಶಿವನ ಅನುಗ್ರಹದಿಂದ ನೀವು ಈ ಸಾಡೆ ಸಾತಿಯಿಂದ ಪಾರಾಗಬಹುದು ಅಂತ ತಿಳಿಸ್ತೇನೆ. ವೀಕ್ಷಕರೇ, ನಮ್ಮ ಏನು ಯೂಟ್ಯೂಬ್ ಚಾನಲ್ಗೆ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ಅವರವರ ತೊಂದರೆಗಳನ್ನು ತಿಳಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಸಾಕಷ್ಟು ಜನ ವಾಮಾಚಾರ ದೋಷಗಳಿಗೆ ಒಳಪಟ್ಟವರು, ಸಾಕಷ್ಟು ವರ್ಷಗಳಿಂದ 10, 15, 20 ವರ್ಷಗಳಿಂದನೂ ಒಳಪಟ್ಟವರು, ಸಾಕಷ್ಟು ಖರ್ಚು ಮಾಡಿಕೊಂಡು ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡ್ಕೊಂಡ್ಬಿಟ್ಟು ಇಲ್ಲಿ ನನ್ನ ಹತ್ರ ಬಂದಿದ್ದಾರೆ. ನಾನು ಅತ್ಯಂತ ಸುಲಭದ ಪರಿಹಾರಗಳನ್ನ, ಮಂತ್ರಗಳನ್ನು ತಿಳಿಸಿದ್ದೇನೆ. ಯಾವ ಮಂತ್ರ ಧ್ಯಾನ ಮಾಡ್ಬೇಕಂತ ಹಿಂದೆ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋಗಳಲ್ಲಿ ಬಿಟ್ಟಿದ್ದೇವೆ. ಯಾವ ಮಂತ್ರ ನೋಡಿ, ಬ್ಲಾಕ್ ಮ್ಯಾಜಿಕ್ ರಿಮೂವಲ್ ಮಂತ್ರ ಅಂತ ಹೇಳಿ ತಿಳಿಸಿದ್ದೇವೆ. ಆ ಧ್ಯಾನಗಳನ್ನು ಮಾಡ್ಕೊಂತ ಹೋಗಿ ಆ ಬ್ಲಾಕ್ ಮ್ಯಾಜಿಕ್ ಏನ್ ಮಾಟ ಮಂತ್ರ ಆಗಿದೆ ಅದು ತಗ್ಗುತ್ತಾ ಸಾಗುತ್ತದೆ.
ನೀವೇ ಹೋರಾಡಬಹುದು ಮಾಟ ಮಂತ್ರದ ವಿರುದ್ಧ. ಮಾಂತ್ರಿಕರ ಅವಶ್ಯಕತೆ ಇಲ್ಲ. ತೆಗಿಬೇಕಪ್ಪ ಎಲ್ಲಾದ್ರೂ ಹೋಗಿ ತಡೆ ಓಡಿಸ್ಬೇಕು ಅನ್ನೋದು ಏನೂ ಇಲ್ಲ. ನೀವೇ ಒಂದು ಶಕ್ತಿಯನ್ನು ಪಡ್ಕೊಳ್ಳಿ. ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಧ್ಯಾನ ಮಾಡಿ. ಕೆಲವು ದೇವಾಲಯಗಳನ್ನು ಆಲ್ರೆಡಿ ನಾವು ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಟ್ಟಿದ್ದೇವೆ, ಅದನ್ನು ಕೂಡ ನೋಡ್ಕೊಂಡು ಆ ದೇವಾಲಯಗಳಿಗೆ ಹೋಗಿ ಬನ್ನಿ. ಅದರಿಂದಲೂ ಕೂಡ ನಿಮಗೆ ಈ ಮಾಟ ಮಂತ್ರ ತಗ್ಗುತ್ತದೆ. ಇನ್ನೇನಾದ್ರೂ ಹೆಚ್ಚು ಸಲಹೆ ಬೇಕಪ್ಪ, ನೀವು ನಿಮ್ ಬಗ್ಗೆ ತಿಳ್ಕೋಬೇಕಂದ್ರೆ ನಮಗೆ ಕರೆ ಮಾಡಬಹುದು. ನಾವೇ ಸೂಕ್ತ ಸಲಹೆಯನ್ನು ನೀಡ್ತೇವೆ. ನೋಡಿ, ಕಲಿಯುಗದಲ್ಲಿ ಮಂತ್ರಮುಖೇನ ಶಕ್ತಿ ಪ್ರಾಪ್ತಿ, ಮಂತ್ರಮುಖೇನ ಶಕ್ತಿ ಪ್ರಾಪ್ತಿ. ಆದರೆ ಯಾವ ಮಂತ್ರವನ್ನು ಧ್ಯಾನ ಮಾಡಿದ್ರೆ ನಿಮಗೇನು ತೊಂದರೆ ಅದು ನಿವಾರಣೆ ಆಗ್ತದೆ ಅನ್ನೋದು ಗೊತ್ತಿರ್ಬೇಕಲ್ಲ. ಅದಕ್ಕಾಗಿ ನೀವು ನಮಗೆ ಕರೆ ಮಾಡಿ ಅಂತ ತಿಳಿಸ್ತಾ ಇದ್ದೇನೆ. ನೋಡಿ, ಅಕಸ್ಮಾತ್ ನಾಗದೋಷ ಇದ್ರೆ ಯಾವ ಮಂತ್ರ ಮಾಡಬೇಕು? ಈ ನಾಗದೋಷ ಇದ್ದದ್ದಕ್ಕಾಗಿ ಯಾರೋ ಒಬ್ರು ಮಾಟ ಮಂತ್ರ ಮಾಡಿಸ್ತಾರೆ, ಅದು ಬಂದು ನಿಮಗೆ ನಾಡ್ತದೆ. ಮೂಲ ಕರ್ಮ ಯಾವ್ದಾದ್ರು ಸ್ತ್ರೀ ಶಾಪ ಇದ್ರೆ ಅವಾಗ ಯಾರೋ ಮಾಟ ಮಂತ್ರ ಮಾಡಿಸ್ತಾರೆ, ಅದು ಬಂದು ನಿಮಗೆ ತಾಗ್ತದೆ. ಅಕಸ್ಮಾತ್ ಅದು ಇಲ್ಲಪ್ಪ ಅಂದ್ರೆ, ನೀವು ಸ್ತ್ರೀ ಶಾಪನೇ ಇಲ್ಲ, ನಾಗದೋಷನೂ ಇಲ್ಲ, ಪಿತೃದೋಷಗಳಿಲ್ಲ, ಅಥವಾ ಈ ಜಾತಕದಲ್ಲಿ ಯಾವುದೇ ದೋಷ ಅಷ್ಟಾಗಿ ದೊಡ್ಡದಾಗಿ ಇಲ್ಲ ಅಂದ್ರೆ ಅನ್ನೋದಾದ್ರೆ ಆ ಮಾಟ ಮಂತ್ರ ಯಾರು ಮಾಡ್ಸಕ್ ಹೋಗಲ್ಲ. ಆ ಮೂಲ ಕರ್ಮ ಇದ್ದದ್ದಕ್ಕೆ ಮಾಟ ಮಂತ್ರ ಮಾಡಿಸೋದು. ಆ ಕರ್ಮವನ್ನ ಕಳೆದುಕೊಳ್ಳೋ ದಾರಿಯನ್ನ ನಾವು ತಿಳಿಸ್ತೇವೆ. ನೀವು ನಮಗೆ ಕರೆ ಮಾಡಬಹುದು. ಶುಭವಾಗಲಿ.